ನಗರದ ಪ್ರೆಸ್ ಕ್ಲಬ್ನಲ್ಲಿಂದು ಕರ್ನಾಟಕ ನವಜಾಗೃತಿ ವೇದಿಕೆ ರಿಜಿಸ್ಟರ್ಡ್ ವತಿಯಿಂದ ಈಗಾಗಲೇ ಲೋಕಸಭಾ ಚುನಾವಣೆ ಘೋಷಣೆಯಾಗಿ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಈ ಚುನಾವಣೆ ನಡೆಯುವುದೇ ಮತದಾನದ ಮೂಲಕ. ಇಂತಹ ಮತದಾನವನ್ನ ಮತದಾರರು ಯಾವ ರೀತಿ ಮತ ಚಲಾವಣೆ ಮಾಡಬೇಕು ಎನ್ನುವುದರ ಬಗ್ಗೆ ಜಾಗೃತಿ ಮೂಡಿಸಲು ಮತದಾರ ಪ್ರಭುಗಳು ಎಂಬ ಕನ್ನಡ ಚಲನಚಿತ್ರವನ್ನು ನಿರ್ಮಿಸಿ ಜನರಲ್ಲಿ ತಪ್ಪದೇ ಮತದಾನ ಮಾಡಬೇಕು, ಪ್ರಜಾಪ್ರಭುತ್ವವನ್ನು ಬಲಪಡಿಸಬೇಕು ಎಂಬ ಸಾಮಾಜಿಕ ಸಂದೇಶ ಸಾರುವ ಸಿನಿಮಾ ಬಿಡುಗಡೆ ಮಾಡುವುದಕ್ಕೆ ದೂರದರ್ಶನ ಹಣ ಪಾವತಿ ಮಾಡಿ ಏಪ್ರಿಲ್ 14ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯಂದು ಪ್ರಸಾರ ಮಾಡಲು ನಾವು ಈಗಾಗಲೇ ಅರ್ಜಿ ಸಲ್ಲಿಸಿದ್ದೆವು. ಆದ್ರೆ ಈಗ ದೂರದರ್ಶನ್ ಚಾನೆಲ್ನವರು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವ ಕಾರಣ ಪ್ರಿವ್ಯೂ ಕಮಿಟಿ ಪ್ರಸಾರ ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಎಂದು ಅಧ್ಯಕ್ಷರಾದ ಅನಂತರಾಯಪ್ಪ ಅವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ದೂರದರ್ಶನದ ಚಂದನ ವಾಹಿನಿಯಲ್ಲಿ ಸಿನಿಮಾವನ್ನು ಪ್ರಾಯೋಜಕತ್ವ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡೋದಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದೋ. ಆದರೆ ದುರಾದೃಷ್ಟವಶಾತ್ ದೂರದರ್ಶನದ ಅಧಿಕಾರಿಗಳು ಮತ್ತು ಪ್ರಿವ್ಯೂ ಕಮಿಟಿ ಸದಸ್ಯರುಗಳು ಈ ಸಿನಿಮಾದಲ್ಲಿ ರಾಜಕಾರಣಿಗಳನ್ನು ಮತ್ತು ಭ್ರಷ್ಟಾಚಾರವನ್ನು ಬಯಲು ಮಾಡಿದಿರಿ, ಹೆಚ್ಚೆಚ್ಚು ಅದನ್ನೇ ತೋರಿಸಿದಿರಿ ಅಂತ ಕಾರಣಕ್ಕೋಸ್ಕರವಾಗಿ ಆ ಸಿನಿಮಾವನ್ನು ಪ್ರಸಾರ ಮಾಡೋದಕ್ಕೆ ನಿರಾಕರಿಸಿದ್ದಾರೆ. ಇದರ ವಿರುದ್ಧ ನಾವು ಕೋರ್ಟ್ ಮೆಟ್ಲನ್ನು ಹತ್ತುತ್ತಾ ಇದ್ದೀವಿ. ಮತ್ತು ಈ ಸಿನಿಮಾವನ್ನು ಜನಗಳು ಮತ್ತು ರಾಜಕೀಯ ಪಕ್ಷದವರು ಸಂಪೂರ್ಣವಾಗಿ ವೀಕ್ಷಿಸಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಯೂಟ್ಯೂಬ್ನಲ್ಲಿ ಕೂಡ ಹಾಕಿದ್ದೇವೆ. ಇದು ಯೂಟ್ಯೂಬ್ನಲ್ಲಿ ಈಗ ಲಭ್ಯವಿದೆ. ಜನಗಳೇ ಇದನ್ನು ಪೂರ್ತಿಯಾಗಿ ನೋಡಿ ತೀರ್ಪನ್ನು ಕೊಡಲಿ, ರಾಜಕಾರಣಿಗಳು ಕೂಡ ನೋಡಲಿ. ಚಂದನದವರು ತಗೊಂಡ್ರ ಅಂಥ ನಿಲುವು ಸರಿಯಾಗಿದೆಯಾ ಇಲ್ವಾ ಅಂತದ್ದು ಅವ್ರಿಗೆ ಗೊತ್ತಾಗ್ತದೆ. ಹಾಗಾಗಿ ಜನಗಳು ಇದನ್ನು ಕೋಪ್ರೇಟ್ ಮಾಡಬೇಕು, ಇದು ಜನಗಳಿಗೆ ತಲುಪಬೇಕು ಅನ್ನೋ ಅಂಥದ್ದು ನಮ್ಮ ಉದ್ದೇಶ. ಮತದಾರ ಪ್ರಭುಗಳು ಅನ್ನೋ ಅಂಥದ್ದು ಚಿತ್ರದ ಹೆಸರು. ಅದು ಯೂಟ್ಯೂಬ್ನಲ್ಲಿ ಮತದಾರ ಪ್ರಭುಗಳು ಅಂತ ಹೊಡೆದ್ರೆ ಅದು ಅಪಿಯರ್ ಆಗ್ತದೆ. ಅದರಲ್ಲಿ 2 ಹಾಡುಗಳಿದ್ದಾವೆ, ಟ್ರೈಲರ್ ಇದೆ, ಇಡೀ ಸಿನಿಮಾ ಇದೆ. ಎಲ್ಲರೂ ದಯಮಾಡಿ ನೋಡಬೇಕು, ಹೆಚ್ಚು ಜನಕ್ಕೆ ತಲುಪಬೇಕು ಅನ್ನೋ ಅಂಥದ್ದು ನಮ್ಮ ಮನವಿ. ನಾಯಕರು ಅಂತೇನಿಲ್ಲ, ಚಿತ್ರದ ಕಥೆಯೇ ನಾಯಕ. ಇದರಲ್ಲಿ ವಕೀಲರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಮಾಡಿದ್ದಾರೆ. ನಾಟಕ ರಂಗದವರು, ಕಿರುತೆರೆಯ ಕಲಾವಿದರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ಎಲ್ಲರೂ ಅತ್ಯಂತ ಅತ್ಯುತ್ತಮವಾದಂಥ ಅಭಿನಯವನ್ನು ನೀಡಿ ಪಾತ್ರಗಳಿಗೆ ಜೀವವನ್ನು ತುಂಬಿರೋದ್ರಿಂದ ಈ ಚಿತ್ರ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಇದನ್ನು ಜನರ ಒಪ್ಪಿಕೊಳ್ತಾರೆ ಅಂತ ನಾನು ಖಂಡಿತ ನಂಬಿದ್ದೇನೆ. ಯಾವುದೇ ನಿರ್ದಿಷ್ಟ ಕಾರಣ ನೀಡದೆ ಪ್ರಸಾರ ಮಾಡುವುದಿಲ್ಲ ಎಂದು ಹೇಳುತ್ತಿರುವ ದೂರದರ್ಶನದ ಅಧಿಕಾರಿಗಳು ಹಾಗೂ ಪ್ರಿವ್ಯೂ ಕಮಿಟಿಯ ಸದಸ್ಯರ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವುದಾಗಿ ಅನಂತರಾಯಪ್ಪ ಇದೇ ಸಂದರ್ಭದಲ್ಲಿ ತಿಳಿಸಿದರು. ಅವರು ಹೇಳಿರುವಂತದ್ದು, ದಿ ಫಿಲ್ಮ್ ರಿವ್ಯೂ ಕಮಿಟಿ ಮೆಂಬರ್ಸ್ have suggested that the telecast of the future film cannot be considered as a date since election mode of conduct is enforced. ಇಷ್ಟೇ ಹೇಳಿರೋದು. ಅದರಲ್ಲಿ ಯಾವುದೇ ಕಾರಣವನ್ನು ಹೇಳಿಲ್ಲ. ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅನ್ನು ಯಾವ ರೀತಿ ಉಲ್ಲಂಘನೆ ಮಾಡುತ್ತೆ, ಎಲ್ಲಿ ಉಲ್ಲಂಘನೆ ಮಾಡುತ್ತೆ, ಯಾಕೆ ಇದನ್ನು ತಿರಸ್ಕರಿಸಿದ್ದೀವಿ ನಾವು ಏನು ಹೇಳಿಲ್ಲ. ಸುಮ್ಮನೆ ಒಂದು ಬೇಗ ಒಂದು ಲೆಟರ್ನ ಕೊಟ್ಟಿದ್ದೀವಿ. ನಮಗೆ ಅನಧಿಕೃತವಾಗಿ ಕೆಲವರು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ತಿಳಿದು ಬಂದಿದ್ದೇನು ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ನಾವು ರಾಜಕಾರಣಿಗಳನ್ನು, ಅದರಲ್ಲೂ ರಾಜಕಾರಣಿಗಳ ಭ್ರಷ್ಟಾಚಾರವನ್ನು ಬಯಲಿಗೆಳೆದಿದ್ದೇವೆ ಅನ್ನುವಂಥ ಕಾರಣವನ್ನು ಅವರು ಹೇಳಿದರು. ಮೊದಲನೇದರಲ್ಲಿ ಆ ಸಿನಿಮಾದಲ್ಲಿ ಒಬ್ಬ ಮಂತ್ರಿ 25% ಲಂಚವನ್ನು ಕೇಳ್ತಾರೆ ಯಾವುದೋ ಒಂದು ಮೆಟೀರಿಯಲ್ ಖರೀದಿ ಮಾಡೋ ಸಂದರ್ಭದಲ್ಲಿ. ಅದು ಹಿಂದಿನ ಸರ್ಕಾರದ 40% ಏನು ಹಗರಣ ಆಯಿತು, ಅದನ್ನ ಜನಗಳಿಗೆ ನೆನಪು ಮಾಡ್ತದೆ ರೀ. ಪ್ರಸಿದ್ಧ ಪತ್ರಿಕೆಯ ಚೂಬಾಣ TS ರಾಮಚಂದ್ರ ಅವರು ಈ ಪ್ರೆಸ್ ಕ್ಲಬ್ ಮಾಡಿದ್ರು. ಜೊತೆಗೆ ನಮ್ಮ ಭಾರತ ಸ್ವಾತಂತ್ರ್ಯಕ್ಕೆ ಹೋರಾಟದಲ್ಲಿ 100ಕ್ಕೆ 80-90 ಎಲ್ಲ ಕಾನೂನು ಪದವೀಧರಾಗಿದ್ದು. ಇದು ಒಂದು ವಿಶೇಷ ಹೇಳ್ತಾ, ಈ ತಮಗೆಲ್ಲ ಗೊತ್ತಿರೋಂಗೆ ಈ ಮಾಧ್ಯಮ ಕ್ಷೇತ್ರ ಏನಿದೆ, ಚಲನಚಿತ್ರ ಕ್ಷೇತ್ರ, ಅದು ಎಲ್ಲ ಕಾಲಕ್ಕೆ ಸಮಾಜಕ್ಕೆ ಅವಿನಾಭಾವ ಸಂಬಂಧ ಇದೆ. ಈಗ ಏನು ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದೀವಿ, ಆ ಚಿತ್ರದ ಹೆಸರು ಮತದಾರ ಪ್ರಭುಗಳು ಅಂತ. ನಮ್ಮ ಸಂವಿಧಾನದಲ್ಲಿ ಹ್ಯೂಮನ್ ರೈಟ್ಸ್ ಮುಂತಾದನ್ನೆಲ್ಲ ತಗೊಂಡು ಮತದಾನ ಎಷ್ಟು ಪ್ರಮುಖ, ಎಷ್ಟು ಅಮೂಲ್ಯವಾದದ್ದು ಅನ್ನೋ ಒಂದು ಕಥೆಯನ್ನು ನಮ್ಮ ಹಿರಿಯ ವಕೀಲರು, ಸ್ವತಃ ರಚನಾಕಾರರಾದಂಥ ಅನಂತರಾಯಪ್ಪರು ಈ ಕಥೆಯನ್ನು ಕಟ್ಕೊಟ್ಟಿದ್ದಾರೆ.
ಸುದ್ದಿಗೋಷ್ಠಿಯಲ್ಲಿ ಮತದಾರ ಪ್ರಭುಗಳು ಚಿತ್ರತಂಡ ಹಾಗೂ ಹಲವರು ಉಪಸ್ಥಿತರಿದ್ದರು.